ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಬಂದು ಎಕ್ಸ್ಟ್ರೀಮ್ ಏರ್ ಆಯಿಲ್ನ ತೋರ್ತಾ ಇದ್ದೀನಿ. ಈ ಏರ್ ಆಯಿಲಿಂದ ನಮ್ಮ ಏರ್ ಗ್ರೋತು ಡಬಲ್ ಆಗುತ್ತೆ, ಹಾಗೆ ಕಪ್ಪುಗೆ ದೃಢವಾಗಿ ಮೃದುವಾಗಿ ನಮ್ಮ ಕೂದಲು ಕೂಡ ಬೆಳೆಯುತ್ತೆ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಮೆಂತ್ಯ ಕಾಳನ್ನ ನಾವು ಸಿಂಪಲ್ಲಾಗಿ ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಅದನ್ನು ಪೌಡರ್ ಆಗುವಷ್ಟು ಹುರ್ಕೋಬೇಕಾಗುತ್ತೆ. ಅದಾದಮೇಲೆ ಇದಕ್ಕೆ ಕರಿಬೇವು ಬೇಕಾಗುತ್ತೆ. ಅದು ಕೂಡ ಕೈಯಲ್ಲಿ ಹಿಂಗೆ ಮುದ್ರಿದ ತಕ್ಷಣವೇ ಪುಡಿ ಆಗಬೇಕು, ಅಷ್ಟು ಹುರ್ಕೋಬೇಕಾಗುತ್ತೆ. ಇಫ್ ನೀವು ಕರಿಬೇವನ್ನ ಒಣಗಿಸ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಕರಿಬೇವಿನಲ್ಲಿರುವಂತಹ ಗುಣಗಳು ನಮ್ಮ ತಲೆ ಕೂದಲಿಗೆ ತುಂಬಾ ಉಪಯೋಗಕಾರಿಯಾಗಿರುತ್ತೆ. ನೀವು ಫ್ರೆಂಡ್ಸ್ ಊಟದಲ್ಲೂ ಕೂಡ ಕರಿಬೇವನ್ನ ಹೆಚ್ಚಾಗಿ ಸೇವಿಸೋದ್ರಿಂದ ನಮ್ಮ ಈ ಹೇರ್ ಗ್ರೋತ್ಗೆ, ಸ್ಕಿನ್ಗೆ, ಹಾಗೆ ಕಣ್ಣಿನ ದೃಷ್ಟಿಗೆ ಅದು ತುಂಬಾ ಸಹಾಯ ಮಾಡುತ್ತೆ. ಸ್ವಲ್ಪ ಕೊಬ್ಬರಿ ಎಣ್ಣೆನ ಒಂದು ಚಿಕ್ಕ ಪಾತ್ರೆಗೆ ಹಾಕ್ಬಿಟ್ಟು ನೀವು ಬೇಕು ಅಂದರೆ ಒಟ್ಟಿಗೆ 1 kg ಬೇಕಾದರೂ ಇದನ್ನು ಮಾಡ್ಕೋಬೋದು. ಅಥವಾ ನಾನು ಒಂದು ಟೈಮ್ಗೆ ಹಚ್ಚೋಕ್ಕೆ ಫ್ರೆಶ್ ಆಗೇ ಮಾಡ್ಕೋತೀನಿ. ನನಗೆ ಎಲ್ಲ ಫ್ರೆಶಾಗಿ ಅವೈಲಬಿಲಿಟಿ ಸಿಗೋದ್ರಿಂದ ಆ ಹುರಿದಿಟ್ಕೊಂಡಿರೋದಂಥದ್ದನ್ನು ನೀಟಾಗಿ ಫೈನ್ ಪೌಡ್ರನ್ನ ಮಾಡ್ಕೊಬಿಟ್ಟು ಈ ಎಣ್ಣೆನ ಕಾಯ್ದಿದ್ದಾದಮೇಲೆ ಅದಕ್ಕೆ ಹಾಕಬೇಕಾಗುತ್ತೆ. ಅದು ಹಾಕಿ ಅದು ನೀಟಾಗಿ ಅದರಲ್ಲಿರುವಂತಹ ಕರಿಬೇವು ಹಾಗೂ ಮೆಂತ್ಯದಲ್ಲಿರುವಂತಹ ಅಂಶಗಳೆಲ್ಲ ಎಣ್ಣೆಗೆ ಬಿಡ್ಕೊಳ್ಳುತ್ತೆ. ಎಣ್ಣೆ ಬಂದು ಗ್ರೀನ್ ಕಲರ್ ಆಗಿ ಚೇಂಜ್ ಆಗುತ್ತೆ. ಏನಪ್ಪ ಈಗ ವೈಟ್ಗೆ ಇದ್ರ ಮೇಲ್ಗಡೆ ಬರ್ತಾ ಇದೆಯಲ್ಲ, ಅದೆಲ್ಲ ಸ್ವಲ್ಪ ಕಡಿಮೆ ಆಗಿ ಬ್ರೌನಿಶ್ ಆಗುತ್ತೆ. ಅಲ್ಲಿವರೆಗೂ ಕಾಯಿಸ್ಕೋಬೇಕಾಗುತ್ತೆ. ಹಾರ್ಡ್ಲಿ ನಾವು 2 ರಿಂದ 3 ನಿಮಿಷ ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ. ಇಫ್ ಜಾಸ್ತಿ ಎಣ್ಣೆ ಅಂದರೆ ಜಾಸ್ತಿ ಹೊತ್ತು ಕಾಯಿಸ್ಕೋಬೇಕು, ಸ್ವಲ್ಪ ಅಂದರೆ ಇದೇ ಥರ ಕಾಯಿಸ್ಕೋಬೇಕಾಗುತ್ತೆ. ಅದನ್ನು ಜಾಲರಿ ಒಳಗಡೆ ಹಾಕ್ಬಿಟ್ಟು ನಾವು ಶಿಫ್ಟ್ ಮಾಡ್ಕೋಬೇಕಾಗುತ್ತೆ. ಆದಷ್ಟು ನೀವು ತಲೆಗೆ ಹಚ್ಚೋ ಎಣ್ಣೆನೆಲ್ಲ ಸ್ವಲ್ಪ ಉಗುರು ಬೆಚ್ಚಗಿರೋ ಎಣ್ಣೆನ ಹಚ್ಚೋದ್ರಿಂದ ನಿಮ್ಮ ಏರ್ ಗ್ರೋತು ಸ್ವಲ್ಪ ಚೆನ್ನಾಗಿ ಬೆಳೆಯುತ್ತೆ. ಫ್ರೆಂಡ್ಸ್, ಈ ಎಣ್ಣೆನ ನೀವು ವಾರಕ್ಕೆ 2 ಬಾರಿ ಬಳಸೋದ್ರಿಂದ ನಾರ್ಮಲ್ಗಿಂತ ನಿಮ್ಮ ಹೇರು ಸ್ವಲ್ಪ ಜಾಸ್ತಿ ರೆಗ್ಯುಲರ್ ಆಗಿ ಬೆಳೆಯುತ್ತೆ. ನೀವು 2 ಸತಿ ಹಚ್ಬಿಟ್ಟು ಇವತ್ತು ನೈಟ್ ಹಚ್ಚಿ ಬೆಳಗ್ಗೆ ಸ್ನಾನ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಹೇರ್ ಡಬಲ್ ಆಗಿ ಗ್ರೋ ಆಗುತ್ತೆ.